ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಯಲಬುರ್ಗಾದಲ್ಲಿ ಭ್ರಷ್ಟಾಚಾರದ ಆಕ್ರೋಶ. 21 ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆರೋಪ. ಯಲಬುರ್ಗಾ ತಾಲೂಕಿನ ವ್ಯಾಪ್ತಿಯ 22 ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಥಾಪಿಸಲಾದ ಸೋಲಾರ್ ಪ್ಲಾಂಟ್ ಮತ್ತು ವಿಂಡ್ ಫ್ಯಾನ್ ಕಂಪನಿಗಳಿಂದ ಸರ್ಕಾರಕ್ಕೆ ವಿಧಿಸಬೇಕಾದ ತೆರಿಗೆ ಸಂಗ್ರಹಿಸದೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜಶೇಖರ್ ಶಾಗೋಟಿ ಆರೋಪಿಸಿದ್ದಾರೆ. ಸಂಗನಾಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ತೆರಿಗೆ ವಸೂಲಿ ಮಾಡಿದ್ದು, ಉಳಿದ 21 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಂಪನಿಗಳೊಂದಿಗೆ ಯಾವುದೇ ಸಂಬಂಧ ಇಲ್ಲ ಎಂಬ ನೆಪ ಹೇಳಿ ತೆರಿಗೆ ಸಂಗ್ರಹದಿಂದ ದೂರ ಉಳಿದಿದ್ದಾರೆ ಎಂದು ಅವರು ಆಗ್ರಹಿಸಿದರು. ಗೆದ್ದಗೇರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಅನುಮತಿ ನೀಡಿಲ್ಲ ಎಂದು ಹೇಳುತ್ತಿರುವುದರಿಂದ ಅನುಮತಿ ಇಲ್ಲದೆ ವಿಂಡ್ ಫ್ಯಾನ್ ಸ್ಥಾಪನೆ ಹೇಗೆ ನಡೆಯುತ್ತದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಕಂಪನಿಗಳೊಂದಿಗೆ ಕೆಲ ಕಾಲ ಅಧಿಕಾರಿಗಳು ಶಾಮೀಲು ಇರುವಂತಹ ಶಂಕೆ ವ್ಯಕ್ತವಾಗಿದ್ದು, ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಯುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಸಿದೆ. ಮಾನ್ಯರೇ, ಇಮೇಲ್ ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಯಲಬುರ್ಗಾ ತಾಲೂಕು ವ್ಯಾಪ್ತಿಯಲ್ಲಿ ಒಳಪಡುವ 22 ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಾಲೂಕಿನಲ್ಲಿ ಹಾಕಲಾದ ಸೋಲಾರ್ ಪ್ಲಾಂಟ್ ಹಾಗೂ ವಿಂಡ್ ಫ್ಯಾನ್ ಕಂಪನಿಗಳಿಂದ ತೆರಿಗೆ ಸಂಗ್ರಹ ಮಾಡದೆ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. 22 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಪೈಕಿ ಸಂಗನಾಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ತೆರಿಗೆ ಸಂಗ್ರಹ ಮಾಡಿದ್ದು, ಇನ್ನುಳಿದ 21 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಮತ್ತು ಸೋಲಾರ್ ಮತ್ತು ವಿಂಡ್ ಫ್ಯಾನ್ ಕಂಪನಿಗಳಿಗೆ ಸಂಬಂಧವಿಲ್ಲ ಎಂಬುವಂತೆ ನಡೆದುಕೊಂಡಿದ್ದಾರೆ. ಸಂಗನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು 2 G2 ಪವರ್ ರಿನ್ಯೂಯಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 2 ನೋಟಿಸ್ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಅದೇ ಕಂಪನಿಗೆ ಮುಧೋಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ 3 ನೋಟಿಸನ್ನು ನೀಡಿ ಕೈ ಬಿಟ್ಟಿದ್ದಾರೆ. ಗೆದ್ದಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆ ವ್ಯಾಪ್ತಿಯಲ್ಲಿ ಅನುಮತಿಯೇ ನೀಡಿಲ್ಲ ಎಂದು ನಮಗೆ ಹಿಂಬರ ನೀಡಿದ್ದಾರೆ. ಮಾಡಲ್ದಿನ್ನಿ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತೆರಿಗೆ ಸಂಗ್ರಹ ನಿಗದಿ ಪಡಿಸಿರುವುದಿಲ್ಲ ಎಂದು ಹಿಂಬರ ನೀಡಿರುತ್ತಾರೆ. ಆದರೆ ಸಾಕಷ್ಟು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಉತ್ತರ, ನಿಮ್ಮ ಪತ್ರಕ್ಕೆ ಅವರು ಉತ್ತರ ನೀಡತಕ್ಕಂಥ ವ್ಯವಸ್ಥೆ ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಸ್ಥಳೀಯವಾಗಿ ಸಿಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಕೇವಲ ವಾರದಲ್ಲಿ 2-3 ದಿನಗಳು ಮಾತ್ರ ಪಂಚಾಯಿತಿಯಲ್ಲಿ ಸಿಗ್ತಾರೆ. ಆದರೆ ಅಲ್ಲೇ ವಾಸ್ತವ್ಯ ಹೂಡಬೇಕಂತ ಸರ್ಕಾರದ ಆದೇಶ ಇದೆ, ಸ್ಥಳೀಯವಾಗಿ ಇರಬೇಕು ಅನ್ನೋದು. ಆದರೆ ಅದನ್ನು ಯಾರೂ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತೇನು ಸೋಲಾರ್ ಪ್ಲ್ಯಾಂಟ್ ಮತ್ತು ವಿಂಡ್ ಫ್ಯಾನ್ ಕಂಪನಿಗಳಿಂದ ತೆರಿಗೆ ಸಂಗ್ರಹ ಮಾಡಬೇಕಾಗಿರ್ತಕ್ಕಂಥವ್ರು ಅಧಿಕಾರಿಗಳು, ಆದರೆ ಇದುವರೆಗೂ ಯಾಕೆ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇಲ್ಲ? ಸಾಕಷ್ಟು ನಾನು ನಿಮಗೆ ಮತ್ತು ಹಿಂದೆ ನಾವು RTIಯಲ್ಲಿ ಕೂಡ ಕೇಳಿದಾಗ ಸಂಗನಾಳದವರು ಇದನ್ನು ಕೊಟ್ಟಿದ್ದಾರೆ. ನಮಗೆ ಸರ್ಕಾರದ ಆದೇಶಗಳಿದೆ, ಪ್ರತಿಯೊಂದು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಏನೇನು ಅನುಮತಿಯನ್ನು ಪಡೆದಿದ್ದಾರೆ, ಏನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಸಂಚಾರ ಆಗ್ತಾ ಹೋಗುತ್ತೆ ಫ್ಯಾನ್ನು, ಆದರೆ ಅದರ ಪ್ರಮಾಣ ಎಷ್ಟಿದೆ, ಆ ರೋಡಿನ ಒಂದು ಕೆಪಾಸಿಟಿ, ಅದರ ಪ್ರಮಾಣಕ್ಕಿಂತ ಹೆಚ್ಚಾಗಿ ವಾಹನಗಳು ಓಡಾಡೋದ್ರಿಂದ ಗ್ರಾಮೀಣ ರಸ್ತೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಕರ್ನಾಟಕ ರಕ್ಷಣಾ ವೇದಿಕೆ ಯಲಬುರ್ಗಾ ತಾಲೂಕು ಘಟಕದಿಂದ ಇಂದು ಪತ್ರಿಕಾಗೋಷ್ಠಿ ಉದ್ದೇಶ ಯಲಬುರ್ಗಾ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಆಗಿರ್ತಕ್ಕಂಥ ಈ ಭಾಗದ ರಸ್ತೆಗಳಿರ್ಬೋದು, ಇವತ್ತು ಬೆಳೆಗಳ ಹಾನಿಗಳಿರ್ಬೋದು, ಆ ಒಂದು ಉದ್ದೇಶದಿಂದ 22 ಗ್ರಾಮ ಪಂಚಾಯಿತಿಗಳು ಒಳಗೊಂಡಿರ್ತಕ್ಕಂಥ ಯಲಬುರ್ಗಾ ತಾಲೂಕಿನಲ್ಲಿ ಕೇವಲ ಒಂದೇ ಗ್ರಾಮ ಪಂಚಾಯಿತಿಯವರು ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ನಮಗೆ. ಆದರೆ ಇನ್ನುಳಿದಿರ್ತಕ್ಕಂಥ 21 ಗ್ರಾಮ ಪಂಚಾಯಿತಿಗಳು ಸಮರ್ಪಕವಾಗಿರ್ತಕ್ಕಂಥ ತೆರಿಗೆ ಸಂಗ್ರಹ ಮಾಡ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಹಾಗೂ ಮಾನ್ಯ ಯಲಬುರ್ಗಾ ತಾಲೂಕಾ ಪಂಚಾಯಿತಿಯ ಅಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತೇನು ನಮಗೆ ಬರಬೇಕಾಗಿರ್ತಕ್ಕಂಥ ತೆರಿಗೆಯನ್ನು ನಮ್ಮ ಭಾಗಕ್ಕೆ ಏನು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ತೆರಿಗೆ ಸಂಗ್ರಹ ಇವತ್ತು ಮಾಡದೆ ಆ ಕಂಪನಿಗಳ ಜೊತೆ ಶಾಮೀಲಾಗಿ ಅವರು ತೆರಿಗೆ ಸಂಗ್ರಹ ಮಾಡ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ನಾನು ಒಂದು 7 ದಿನಗಳ ಗಡುವನ್ನು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ನೀಡ್ತಾ ಇದ್ದೇನೆ. 7 ದಿನಗಳ ನಂತರ ನಾವು ತಾಲೂಕು ಪಂಚಾಯಿತಿ ಮುಂದೆ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಏನಾದರೂ ಡಾಕ್ಯುಮೆಂಟ್ಸು ಅಥವಾ ವೆರಿಫಿಕೇಷನ್ ಏನಾರು ಮಾಡಿಸಿದ್ದೀರಿ?
ನಾನು ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ನಾವು ಆರ್ ಟಿ ಐಯಲ್ಲಿ ಪತ್ರಗಳನ್ನ ಕೊಟ್ಟಾಗ 22 ಗ್ರಾಮ ಪಂಚಾಯತಿಗಳಿಗೆ ಇವತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ ಪತ್ರಗಳನ್ನ. ಆದರೆ ಅದರಲ್ಲಿ ಸಂಗನಾಳ ಗ್ರಾಮ ಪಂಚಾಯತಿ ಹೊರತುಪಡಿಸಿದರೆ ಇನ್ನುಳಿದಿರ್ತಕ್ಕಂಥ ಯಾವುದೇ ಗ್ರಾಮ ಪಂಚಾಯತಿಗಳು ಕೂಡ ಸರಿಯಾಗಿರ್ತಕ್ಕ ಸಮರ್ಪಕ ದಾಖಲೆಗಳನ್ನು ಕೊಟ್ಟಿಲ್ಲ. ಆದರೂ ಕೂಡ ಇವತ್ತು ಕೇವಲ ಸಂಗನಾಳದವರು ಎಲ್ಲ ದಾಖಲೆಗಳು, ಸರ್ಕಾರದ ಆದೇಶಗಳಿರ್ಬೋದು, ಗ್ರಾಮ ಪಂಚಾಯಿತಿಯ ನಡವಳಿಕೆಗಳಿರ್ಬೋದು, ಇವತ್ತು ಪ್ರತಿ ಮೆಗಾವ್ಯಾಟ್ಗೆ 5,000ದಂತೆ ಇವತ್ತು ತೆರಿಗೆ ಸಂಗ್ರಹ ಸರ್ಕಾರ ನಿಗದಿ ಮಾಡಿದೆ. ಆದರೆ ಇವತ್ತು ಉಳಿದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಯಾವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ, ಅವರು ಯಾಕೆ ತೆರಿಗೆ ಸಂಗ್ರಹ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದಾರೆ ಅನ್ನುವ ಪ್ರಶ್ನೆ ನಮ್ಮದು. ಆದರೆ ಇವತ್ತು ಅದರ ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳೇನದಾವಲ್ಲ, ಇವತ್ತು ದೊಡ್ಡ ಪ್ರಮಾಣದ ವಾಹನಗಳು ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಅಡ್ಡಾಡ್ತಾ ಇದ್ದಾವೆ. ಆದರೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾದೇಶಿಕ ಆಯುಕ್ತರು, ಸಾರಿಗೆ ಕಚೇರಿ, RTO ಅವರು ಇವತ್ತೇನು ಯಲಬುರ್ಗಕ್ಕೆ ಯಾಕೆ ಭೇಟಿ ಕೊಡ್ತಾ ಇಲ್ಲ, ಇಂಥ ದೊಡ್ಡ ಪ್ರಮಾಣದ ವಾಹನಗಳನ್ನು ಯಾಕೆ ನಿರ್ಬಂಧ ಮಾಡ್ತಾ ಇಲ್ಲ ತಾವು ಅನ್ನೋ ಒಂದು ಉದ್ದೇಶ ನಮ್ಮದು. ಅದರ ಜೊತೆಗೆ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಮತ್ತು ಲೋಕೋಪಯೋಗಿ ಇಲಾಖೆ ಇರ್ಬೋದು, ಇವರು ಕೂಡ ಈ ದೊಡ್ಡ ಪ್ರಮಾಣದ ವಾಹನಗಳ ಅಡ್ಡಾಡಲಿಕ್ಕೆ ಯಾವ ರೀತಿ ಅನುಮತಿ ಕೊಟ್ಟಿದ್ದಾರೆ ಅನ್ನೋದರ ದಾಖಲೆಗಳನ್ನು ನಮಗೆ ಸಲ್ಲಿಸಬೇಕು. ಮೇಲಧಿಕಾರಿಗಳಿಗೆ ಇವನ್ನೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ನಿಮ್ಮ? ನಾನೀಗ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು, ಇವತ್ತು ನಾವು ಈ 7 ದಿನದಲ್ಲಿ ಏನಾದರೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗಳು ನಾವು ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.